ಎಲ್ಲರಿಗೂ ಶರಣು ಶರಣಾರ್ಥಿ. ನಾಳೆ ಶನಿವಾರ ನವೆಂಬರ್ 30, 2024 ವಾರ ಶನಿವಾರ ಭೂ ಕೈಲಾಸ ಎಂದೇ ಪ್ರಖ್ಯಾತಿ, ಭಕ್ತರ ಭಾಗ್ಯದ ನಿಧಿ ವರದಾನಿ ದಾನಮ್ಮ ಎಂದೇ ಪ್ರಖ್ಯಾತಿ ಪಡೆದಿರತಕ್ಕಂಥ ಸುಕ್ಷೇತ್ರ, ಪುಣ್ಯಕ್ಷೇತ್ರ, ಪಾವನ ಕ್ಷೇತ್ರವಾಗಿರತಕ್ಕಂಥ ಗುಡ್ಡಾಪುರದ ವರದಾನಿ ದಾನಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಾಡ ಮ್ಯಾಗಿಂದು ನಾಡಿನ ದಶ ದಿಕ್ಕುಗಳಿಂದ ಜನ ಗುಡ್ಡಾಪುರಕ್ಕೆ ದಾನಮ್ಮನ ಸನ್ನಿಧಾನಕ್ಕೆ ಬರ್ತಾರೆ. ಅದರಲ್ಲಿನೂ ವಿಶೇಷವಾಗಿ ಕರ್ನಾಟಕದ ಇಡೀ 30 ಜಿಲ್ಲೆಗಳಿಂದ, ಕರ್ನಾಟಕದ ಮೂಲೆ ಮೂಲೆಗಳಿಂದ ಜನ ಪಾದಯಾತ್ರಾ ದಾನಮ್ಮನ ಸನ್ನಿಧಾನಕ್ಕೆ ಬರ್ತಾರೆ. ಏನು ದಾನಮ್ಮಂದು ವಿಶೇಷ, ದಾನಮ್ಮನ ಲೀಲಾ ಹೆಂಗ, ದಾನಮ್ಮನ ಶಕ್ತಿ ಏನು ಅಂತ ಕೇಳಿದ್ರೆ, ಅನಂತರಾಯ ಶಿರಸಮ್ಮನ ಉದರದಲ್ಲಿ सांगली ಜಿಲ್ಲೆ, ಇವತ್ತಿನ सांगली ಜಿಲ್ಲೆ ಜತ್ತ ತಾಲೂಕಿನ ಸುಕ್ಷೇತ್ರ ಉಮ್ರಾಣಿಯಲ್ಲಿ ಜನನ ಆಯಿತು. ಗುರುವಿನ ಮಠದೊಳಗೆ ಇದ್ದುಕೊಂಡು ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಗುರು ಸೇವೆಯನ್ನು ಮಾಡಿ ಅವತ್ತಿನ 12ನೇ ಶತಮಾನದೊಳಗ ಜಗತ್ತಿನ ಜನರೆಲ್ಲ ಕೈ ಮಾಡಿ ಕರೆಯುವಂತ ಕೈಲಾಸ ಅದು ಕಲ್ಯಾಣ ಅಂತ ಪ್ರತೀತಿ ಇತ್ತು. ಅಲ್ಲಿ ಬಸವಾದಿ ಶಿವಶರಣರೆಲ್ಲರೂ ಕೂಡಿಕೊಂಡು ಕಾಯಕವನ್ನು ಮಾಡಿ ಸಾಯಂಕಾಲ ಶಿವಾನುಭವವನ್ನು ಮಾಡಿ ಕಾಯಕದಿಂದ ಕೈಲಾಸ ಕಾಣ್ಲಕ್ಕೆ ಬರ್ತಂತ ಜಗತ್ತಿಗೆ ಸಂದೇಶ ಕೊಟ್ಟಿದ್ರು. ಈ ಉಮ್ರಾಣದಿಂದ ಕಲ್ಯಾಣಕ್ಕೆ ಹೋಗಿ ಕಲ್ಯಾಣದ ಶರಣರ ಅನುಭವದೊಳಗೆ ಮಿಂದು ಅಲ್ಲಿ ಆ ಲಿಂಗಮ್ಮ ಅನಂತ ಲೀಲೆಗಳನ್ನು ಮಾಡಿದಾಳ. ಒಂದು ಕಡೆ ಒಂದೇ ಬುಟ್ಟಿ ಬಾಳೆಹಣ್ಣ, ಒಂದು 5-10 ಡಜನ್ ಬಾಳೆಹಣ್ಣು ಇರಬಹುದು. ಅದರೊಳಗೆ ಒಂದು ಬುಟ್ಟಿ ಒಳಗೆ ಬಾಳೆಹಣ್ಣು ಇಟ್ಟುಕೊಂಡು ಕೂತು 196,000 ಗಣಗಳಿಗೆಲ್ಲ ಬಾಳೆಕಾಯಿ ಕೊಟ್ಟರು, ಊಟ ಮಾಡಿಸಿದ್ರು. ಇನ್ನೊಂದು ಕಡೆ ಅಲ್ಲಿ ಅಂಗಳದೊಳಗಿರ್ತಕ್ಕಂಥ ಆ ಉಸುಕಿನ ಕಣಗಳೇನದಾವಲ್ಲ, ಆ ಕಲ್ಲು ತಗೊಂಡು ಗೊಳೆ ಮಾಡಿ ಒಂದು ಚೀಲನಾಗ ತುಂಬಿಟ್ಟು ಆ ಕಲ್ಲೇ ಹರಳನ್ನೇ ಏನು ಮಾಡಿದಳು ಅಂತ ಕೇಳಿದ್ರೆ ಬಂಗಾರದ ನಾಣ್ಯಗಳನ್ನು ಮಾಡಿ ಲೀಲೆ ತೋರಿ 196,000 ಗಣಗಳಿಗೆಲ್ಲ ದಕ್ಷಿಣ ಕೊಟ್ಟರು ತಾಯಿ. ಈ ಸನ್ನಿವೇಶವನ್ನು ಯಾರು ನಿಂತ್ಕೊಂಡು ನೋಡಿದ್ರು ಅಂತ ಕೇಳಿದ್ರೆ ಭಕ್ತಿ ಭಂಡಾರಿ ಬಸವಣ್ಣವರು ನಿಂತು ನೋಡಿದ್ರು. ಅಲ್ಲ, ಆ ಹರಳನ್ನೇ ಬಂಗಾರದ ನಾಣ್ಯವನ್ನು ಮಾಡಿ ಎಲ್ಲರಿಗೆ ದಕ್ಷಿಣ ಕೊಡ್ಲಕತ್ತಾಳ, ಒಂದು ಬುಟ್ಟಿ ಒಳಗಿನ ಬಾಳಿಕಾಯಿನೇ 196,000 ಗಣಗಳಿಗೆಲ್ಲ ಕೊಟ್ಟಾಳ. ಇವಳು ಯಾರೂ ಅಲ್ಲ, ಸಾಕ್ಷಾತ್ ಆದಿಶಕ್ತಿ ಅನ್ನಪೂರ್ಣೇಶ್ವರಿ, ಬೇಡಿದವರಿಗೆ ಬೇಕಾದ ಕೊಡುವಂಥ ವರದಾನಿ ಅಂತ ತಿಳ್ಕೊಂಡು ಆ ಲಿಂಗಮ್ಮನ ತಲೆ ಮೇಲೆ ಬಸವಣ್ಣವ್ರ ಕೈ ಇಟ್ಟು ಹೇಳ್ತಾರೆ, ಯವ್ವ ತಾಯಿ ಆದಿಶಕ್ತಿ, ನೀ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ, ದೇವಲೋಕದಿಂದ ಬಂದಿರತಕ್ಕ ಭೂಲೋಕಕ್ಕೆ ಬಂದಿರತಕ್ಕಂಥ ಆದಿಶಕ್ತಿ ಪರಾವತಾರಿ, ಆದಿಶಕ್ತಿ ಪಾರ್ವತಾದೇವಿಯ ಪರಾವತಾರಿ, ನೀನು ನಿನ್ನಿಂದ ಜಗತ್ತು ಉದ್ಧಾರ ಆಗ್ತದೇವಾ, ಹೋಗುವಂತ ಆಶೀರ್ವಾದ ಮಾಡಿ, ನೀ ಲಿಂಗಮ್ಮ ಅಲ್ಲ, ಹಿಂದೆ ಹಿಡಿದು ನೀ ದಾನಮ್ಮ ಅಂತ ಅವಳಿಗೆ ಬಿರುದು ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಬಸವಣ್ಣವರು. ಆ ಬಸವಣ್ಣವ್ರ ಕೈಲಿ ದಾನಮ್ಮ ಅಂತ ಬಿರುದು ಪಡ್ಕೊಂಡು ಕಲ್ಯಾಣದಿಂದ ಹೊಳ್ಳಿ ಇದೇ ತಾಯ್ನಾಡಿಗೆ ಬಂದು ಎಲ್ಲಿ ಒಳಸಂಗದ ಸಂಘತೀರ್ಥದೊಳಗ ಕೈಲಾಸದಿಂದ ಬಂದಿರತಕ್ಕಂಥ ಶಿವನ ಕೈ ಹಿಡಿದು, ಅಂದ್ರೆ ಸೋಮೇಶ್ವರನ ಕೈ ಹಿಡಿದು ಸಪ್ತಪದಿಯನ್ನು ತುಳಿದು, ಅವತ್ತಿನ ಕಾಲದೊಳಗೆ ಆ ಗುಡ್ಡದೊಳಗೆ ಹೋಗ್ಲಿಕ್ಕೆ ದಾರಿ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಇಂಥ ಪ್ರಸಂಗದೊಳಗೆ ಅಲ್ಲಿ ಸತ್ಯ ಸಂಕಲ್ಪ ಮಾಡಿ ಅವಳು ಸಂಕಲ್ಪ ಮಾಡಿ ಗಂಗಾನ ಸ್ಮರಣೆ ಮಾಡಿದ್ರೆ ಆ ಗುಡದಾಗ ಗಂಗಾ ಎದ್ದು ಬಂದಳು. ಅವಳು ಏನೇನು ಮಾಡಿದಾಳ ಅವೆಲ್ಲ ಕಾಮಧೇನು ಆಗಿಬಿಡುತ್ತ ಆ ಗುಡ್ಡದೊಳಗೆ. ಅಷ್ಟೇ ಅಲ್ಲ, ಒಬ್ಬಕ್ಕಿನೇ ನಂದು ಒಬ್ಬಕ್ಕಿಂದ ಲಗ್ನ ಆಗ್ಬಾರ್ದು, ನನ್ನ ಜೊತೆ ಈ ಭಾಗದೊಳಗಿನ ದೀನ ದಲಿತರು ಬಡ ಮಕ್ಕಳದೆಲ್ಲ ಲಗ್ನ ಆಗ್ಬೇಕಪ್ಪ ಅಂತ ಜತ್ ಸರ್ಕಾರಕ್ಕೆ ದಾನಮ್ಮ ದೇವಿ ಅಪ್ಪಣೆ ಕೊಟ್ಟಾಗ 555 ಜೋಡಿ ಲಗ್ನ ಸಾಮೂಹಿಕ ವಿವಾಹ ಆಗ್ಯದ ದಾನಮ್ಮನ ಜೋಡಿ. ಎಲ್ಲಿ ಸಂಗತೀರ್ಥದೊಳಗೆ ಅಲ್ಲಿ ಲಗ್ನ ಮಾಡ್ಕೊಂಡು ಸೋಮೇಶ್ವರ ಮತ್ತು ದಾನಮ್ಮ ಇಬ್ಬರು ದಂಪತಿಗಳು ಪ್ರಪಂಚ ಪಾರಮಾರ್ಥ ಎರಡೂ ಮಾಡಿ ಬಳಸಿ ಬ್ರಹ್ಮಚಾರಿ ಉಂಡು ಉಪವಾಸಿಯಾಗಿ ಇದ್ದುಕೊಂಡು ಧರ್ಮದ ಬಗ್ಗೆ ತಾವು ತಿಳ್ಕೊಂಡು ಧರ್ಮದ ದಾರಿ ಒಳಗೆ ತಾವು ನಡ್ಕೊಂಡು ಇನ್ನೊಬ್ಬರಿಗೆ ಧರ್ಮದ ಉಪದೇಶ ಮಾಡಿ ಶಿವತತ್ವವನ್ನು ನಾಡಿನಾದ್ಯಂತ ಬಿತ್ತರಿಸಿ ಗುರು ಲಿಂಗ ಜಂಗಮವನ್ನು ಜನರಿಗೆ ಮುಟ್ಟಿಸಿ ಜನರ ಜಾಗೃತ ಮಾಡಿ ಎಲ್ಲರಿಗೆ ಲಿಂಗ ಪೂಜೆ ಮಾಡ್ಕೊಳಕ್ ಹತ್ತಿದಳು
ಗುರು ಸೇವಾ ಮಾಡ್ಲಕ್ಕೆ ಹಚ್ಚಳು, ಜಂಗಮ ಸೇವೆಗೆ ಹಚ್ಚಿ ಏನು ಮಾಡಿದಾಳ ಅಂತ ಕೇಳಿದ್ರೆ ಜಗತ್ತನ್ನು ಅವತ್ತು ಆ ತಾಯಿ ಉದ್ಧಾರ ಮಾಡಿ ಎಂಥ ಲೀಲಾ ಮಾಡಿದಾಳ ಅಂತ ಕೇಳಿದ್ರೆ ಏಕಕಾಲಕ್ಕೆ ಒಂದೇ ಸಮಯದೊಳಗೆ 1000 ಮಂದಿ ಮನೆಯೊಳಗೆ ಭಿನ್ನ ಮುಗಿಸಾಕಿ. ಎಲ್ಲಿ? ಗುಡ್ಡಾಪುರದೊಳಗೆ. ಆ ತಾಯಿ ದರ್ಶನಕ್ಕೆ ಅಂತೇಳಿ ನಾಡವಾಗಿನ ಜನ ಎಲ್ಲ ಬಂದು ಅಲ್ಲೆಲ್ಲ ಗುಡಾರ ಹೊಡೆದು ಏನು ಬೀಡ್ ಬಿಟ್ಟಿದ್ರು. 8 ದಿನಗಟ್ಟಲೆ ಅಲ್ಲೇ ಇದ್ರು. ತಾಯಿ ಸಂಚಾರಕ್ಕೆ ಹೋಗಿದ್ರು. ದಾನಮ್ಮ ಸಂಚಾರ ಮುಗಿಸ್ಕೊಂಡು ಹೊಳ್ಳಿ ಗುಡ್ಡಾಪುರಕ್ಕೆ ಬಂದಾಗ, ಯವ್ವ ನಿನ್ನ ಕಾಲಾಗ 8 ದಿನ ಆಯ್ತು ಬಂದು ಕೂತಿದ್ದೀವಿ, ಹಾದಿ ಕಾಯಿಲೆ ಕತ್ತಿದ್ದೀಯವ್ವ, ನಾಳೆ ನಾವು ಅಡಿಗೆ ಮಾಡಿ ನಿನಗೆ ಊಟ ಮಾಡಿಸಿ ನಾವು ಆನಂದ ಪಡೋರದೇವು, ನಮ್ಮ ಮನೆಗೆ ನೀ ಮುತ್ತೈತನಕ್ಕೆ ಬರಬೇಕಂತ ಕೇಳ್ಕೊಂಡ್ರು. ಹಿಂಗೆ 1000 ಮಂದಿ ಒಂದೇ ದಿನ ಆ ತಾಯಿಗೆ ಕುಂಕುಮ ಹಚ್ಚಿ ಮುತ್ತೈತನ ಕೇಳಿದ್ರಂತ. ತಾಯಿ ಒಂದೇ ಸಮಯದೊಳಗೆ ಆ 1000 ಮಂದಿ ಗುಡಿಸಲೊಳಗೆ ಗುಂಪಾದೊಳಗೆ ಆ ಗುಡಾರಿನೊಳಗೆ ಎಲ್ಲರೂ ಯಾರ್ಯಾರು ಕರೆದಾರ ಎಲ್ಲರ ಮನ್ಯಾಗ ಹೋಗಿ ತಾಯಿ ಏಕಕಾಲಕ್ಕೆ ಹೋಗಿ ಮುತ್ತೈತನಕ್ಕೆ ಕೂತಾಳ. 1000 ಮನ್ಯಾಗ 1000 ಭಕ್ತರಿಗೆಲ್ಲ ದರ್ಶನ ಏಕಕಾಲಕ್ಕೆ ಕೊಟ್ಟು 1000 ಮಂದಿದು ಎಲ್ಲರ ಮನ್ಯಾಗ ಮುತ್ತೈತನ ಊಟ ಮಾಡಿ ಎಲ್ಲರಿಗೆ ಆಶೀರ್ವಾದ ಮಾಡಿದಾಳ ತಾಯಿ. ಅದ್ಭುತ ಪಾರ್ವತ ದೇವಿ ಪರಾವತಾರಿ ಅಂತ ಭೂಲೋಕದಾಗ ಕರೆದಾರ. ಅಂಥ ದಾನಮ್ಮ ದೇವಿ ಎಲ್ಲಿ ಉಳಿದಳು ಅಂತ ಕೇಳಿದ್ರೆ ಈ ಗುಡ್ಡದ ಮಧ್ಯದೊಳಗಿರ್ತಕ್ಕಂಥ ಒಂದು ಪುರ, ಅದಕ್ಕೆ ಗುಡ್ಡಾಪುರ ಅಂತ ಕರೆದ್ರು. ಅದರದ್ದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಅದ. ಆ ಗುಡ್ಡಾಪುರ ಸ್ಥಾನದೊಳಗೆ ತಾಯಿ ತನ್ನ ಕೊನೆ ಕ್ಷಣದೊಳಗೆ ಅಲ್ಲಿ ಉಳ್ಕೊಂಡು ತಾಯಿ ಏನು ಮಾಡಿದಳು ಅಂದ್ರೆ ಲಿಂಗದೊಳಗೆ ಲೀನ ಆದಳು. ಅಲ್ಲಿ ಸೋಮೇಶ್ವರ ಮತ್ತು ಧಾನೇಶ್ವರಿ ಮುತ್ತೈದೆಯಾಗಿ ತಾಯಿ ಧಾನೇಶ್ವರಿ ಅಲ್ಲಿ ಲಿಂಗದೊಳಗೆ ನೀರಿನಾದಾಗ ಆ ತಾಯಿ ಧಾನಮ್ಮ ಲಿಂಗದೊಳಗೆ ಲೀನ ಆಗ್ಯಾಳಂತ ಒಂದೇ ಕ್ಷಣದೊಳಗೆ ಆ ಸೋಮೇಶ್ವರ ಅವನು ಲಿಂಗದೊಳಗೆ ಲೀನ ಆದ. ಅಂದ್ರೆ ಅವರು ಇಚ್ಛಾಮರಣಿ ಎದ್ರು. ಹಂಗೆ ಸಂಕಲ್ಪ ಮಾಡಿ ಸೋಮೇಶ್ವರ ಮತ್ತು ವರದಾನಿ ಧಾನೇಶ್ವರಿ ಇಬ್ಬರು ಅಲ್ಲಿ ಗುಡ್ಡಾಪುರದೊಳಗೆ ನೆಲೆಸಿದ್ದಾರೆ. ಇವತ್ತು ಕರ್ನಾಟಕ ಮಹಾರಾಷ್ಟ್ರ ಅಷ್ಟೆಲ್ಲ ನಾಡಬೇಕಿದ್ದ ಜನ ಗುಡ್ಡಾಪುರಕ್ಕೆ ಬರ್ತಾರೆ. ಆ ಗುಡ್ಡಾಪುರಕ್ಕೆ ಬಂದು ತಾಯಿ ಸೇವಾ ಪ್ರತಿ ಗುರುವಾರ, ಪ್ರತಿ ಅಮಾವಾಸ್ಯೆ, ಪ್ರತಿ ಹುಣ್ಣಿಮೆ ನಾಡಬೇಕಿನ ಜನ ಬರ್ತದೆ, ಸಾವಿರಾರು ಜನ. ಆದ್ರೆ ನಾಳೆ ಚಿಟ್ಟಿ ಅಮಾವಾಸ್ಯೆ ವಾರ ಶನಿವಾರ ಅಂದ್ರೆ ಬರುವ ಅಮಾವಾಸ್ಯೆ ಮಾಡ್ತಾರೆ ಗುಡ್ಡಾಪುರದೊಳಗೆ. ನವೆಂಬರ್ 30 ವಾರ ಶನಿವಾರ ಚಿಟ್ಟಿ ಅಮಾವಾಸ್ಯೆಗೆ ನಾಡಬೇಕಿನ ಜನ ಬಂದು ದಾನಮ್ಮ ತಾಯಿ ಸೇವಾ ಮಾಡ್ತಾರೆ. ಆ ದಾನಮ್ಮ ತಾಯಿ ಸೇವಾ ಮಾಡಿ ತನು ಮನ ಧನ ಆ ತಾಯಿಗೆ ಅರ್ಪಣೆ ಮಾಡಿ ಯಾರ ತಾಯಿ ಅಭಿಷೇಕ ಮಾಡ್ತಾರೆ, ಯಾರ ತಾಯಿ ಉಡಿ ತುಂಬ್ತಾರೆ, ಯಾರ ತಾಯಿ ಜಯಘೋಷ, ಯಾರ ತಾಯಿ ಸನ್ನಿಧಾನಕ್ಕೆ ಸೇವಾ, ಯಾರ ತಾಯಿ ಸನ್ನಿಧಾನದಾಗ ಬಂದು ಪ್ರಸಾದ ಮಾಡಿ ದಾಸೋಗ ಮಾಡ್ತಾರೆ, ಅಲ್ಲಿ ಬಂದಿರತಕ್ಕಂಥ ಜನರಿಗೆ ಊಟ ಮಾಡಿಸ್ತಾರೆ. ಅಷ್ಟೇ ಅಲ್ಲ, ನಾಡಬೇಕಿಂದ ಜನ ಗುಡ್ಡಾಪುರಕ್ಕೆ ಪಾದಯಾತ್ರೆ ಬರೋ ಮುಂದೆ ದಾರಿ ಒಳಗೆ ಯಾರ್ಯಾರು ಏನೇನು ಬೇಡ್ಕೊಂಡಾರ ಅವ್ರವರು ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಮಂಟಪ ಹಾಕಿ ಅಡುಗೆ ಮಾಡಿ ಪಾದಯಾತ್ರೆ ಬರೋ ಭಕ್ತರಿಗೆ ಪಂಚಾಮೃತ ಊಟ ಮಾಡಿಸಿ ಸೇವಾ ಮಾಡ್ತಾರೆ. ಈ ರೀತಿ ಸೇವಾದಿಗಳನ್ನು ಏನು ದಾನಮ್ಮನ ದರ್ಶನಕ್ಕೆ ಬಂದು ದಾನಮ್ಮನ ಸೇವಾ ಮಾಡಿ ಆ ಗುಡ್ಡಾಪುರಕ್ಕೆ ಬಂದು ಆ ಕ್ಷೇತ್ರ ದರ್ಶನ ಮಾಡಿ ಆ ದಾನಮ್ಮನ ಸನ್ನಿಧಾನದೊಳಗೆ ಯಾವ್ಯಾವ ರೀತಿ ಯಾರ್ಯಾರು ಸೇವಾ ಮಾಡ್ತಿರಲ್ಲ ಆ ರೀತಿ ತಾಯಿ ದಾನಮ್ಮ ತಮ್ಮೆಲ್ಲರಿಗೆ ಆಶೀರ್ವಾದ ಮಾಡ್ತಾಳೆ. ಎಲ್ಲರೂ ಬಂದು ಆ ತಾಯಿ ದರ್ಶನ ಮಾಡಿಕೊಂಡು ತಾಯಿ ಸೇವಾ ಮಾಡಿ ಗುಡ್ಡಾಪುರ ಜಾತ್ರೆ ಮಾಡಿ ಆ ಜಾತ್ರೆ ಒಳಗೊಂದು ನಮ್ಮ ಜೀವನದೊಳಗೆ ನಮ್ಗೆ ಏನೇನು ಬೇಕಾಗ್ಯದ ಏನೇನು ಸಂಕಲ್ಪ ಮಾಡಿಕೊಂಡು ಸತ್ಯ ಸಂಕಲ್ಪ ಮಾಡ್ಕೊಂಡು ನಾವು ನಮ್ಮ ಮನೆಗೆ ಹೋದೇವು ಅಂದ್ರೆ ತಾಯಿ ದಾನಮ್ಮ ನಮ್ಮೆಲ್ಲರಿಗೆ ಬೇಡಿದು ಕೊಡ್ತಾಳ. ಅಂಥ ಶಕ್ತಿ ಆ ದಾನಮ್ಮನಲ್ಲಿ ಐತಿ. ನೀವೆಲ್ಲ ಸೇವಾ ಮಾಡುವಂತಾಗಲಿ, ಆ ತಾಯಿ ದಾನಮ್ಮ ಆಶೀರ್ವಾದ ಮಾಡುವಂತಾಗಲಿ ಅಂತ ಬೇಡಿಕೊಂಡು ನನ್ನ ವಾಗೃಪ ಸೇವೆಯನ್ನು ಸದ್ಗುರು ಚರಣಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ. ಹರ ಓಂ ತತ್ಸತ್.